ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ಲೇಯರ್ ಪದರ ಚಪಾತಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಸುಲಭವಾದ ರೆಸಿಪಿ ಫ್ರೆಂಡ್ಸ್. ತುಂಬ ಹೆಲ್ತಿಕರವಾದ ಉತ್ತರ ಕರ್ನಾಟಕದ ರೆಸಿಪಿ. ಇದಕ್ಕೆ ನಿಮಗೆ ಎಷ್ಟು ಗೋಧಿ ಹಿಟ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಫಸ್ಟ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಿದರೆ ಮತ್ತೆ ಇನ್ನೂ ಒಣ ಹಿಟ್ಟು ಹಾಕಿಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲು ಬಿಡಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಚಪಾತಿ ಬರುತ್ತೆ. ಲೆಮನ್ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಈ ಥರದಲ್ಲಿ 2 ಭಾಗವಾಗಿ ಮಾಡಿಕೊಳ್ಳಿ. 2 ಲೆಮನ್ ಸೈಜಿನಷ್ಟು ಹಿಟ್ಟನ್ನು ತೆಗೆದುಕೊಂಡು ರೌಂಡ್ ಆಗಿ ಮಾಡಿಕೊಳ್ಳಿ. ಈ ಥರದಲ್ಲಿ ರೌಂಡ್ ಆಗಿ ಇರಬೇಕು. ನೋಡಿ, ಈ ಥರದಲ್ಲಿ ಇರಬೇಕು. ಇದು ತುಂಬಾ ಸ್ಮೂತ್ ಆಗಿ ಬರುತ್ತೆ ಫ್ರೆಂಡ್ಸ್ ಚಪಾತಿ. ನೋಡಿ, ಇದನ್ನು ಈ ಥರದಲ್ಲಿ 2 ಉರುಂಡೆಗಳನ್ನಾಗಿ ಮಾಡಿಕೊಳ್ಳಿ. ಇದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಳ್ಳಿ. 2 ಭಾಗವನ್ನಾಗಿ ಮಾಡಿಕೊಂಡು ಇದನ್ನು ನಿಮಗೆ ಫಸ್ಟ್ ಯಾವ ಆಕಾರ ಬೇಕೋ ಆಕಾರದಲ್ಲಿ ಹಿಟ್ಟನ್ನು ಹಚ್ಚಿ ಫಸ್ಟ್ ರೌಂಡಾಗಿ ಲಟ್ಟಿಸಿಕೊಳ್ಳಿ. ಇದಕ್ಕೆ ಹಿಟ್ಟಚ್ಚೆ ಲಟ್ಟಿಸಬೇಕು. ಫಸ್ಟಿಗೆ 1 ರೌಂಡಾಗಿ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ರೌಂಡಾಗಿ ಲಟ್ಟಿಸಿ. ಆಮೇಲೆ ಇನ್ನೊಂದು ಉರುಂಡೆಯನ್ನು ಅದನ್ನು ಕೂಡ ರೌಂಡಾಗಿ ಲಟ್ಟಿಸಿಕೊಳ್ಳಿ. ಈ ಥರದಲ್ಲಿ ರೌಂಡಾಗಿ ಲಟ್ಟಿಸಿಕೊಳ್ಳಬೇಕು. ಹಾಗೆ ಇದಕ್ಕೆ ಒಂದು ಪದರಿಗೆ ಎಣ್ಣೆಯನ್ನು ಹಚ್ಚಿ, ಈ ಥರದಲ್ಲಿ ಎಣ್ಣೆಯನ್ನು ಹಚ್ಚಿ ಅದರ ಮೇಲೆ ಸ್ವಲ್ಪ ಡ್ರೈ ಪೌಡ್ರ್, ಗೋಧಿ ಹಿಟ್ಟು, ವೀಟ್ ಪೌಡ್ರನ್ನು ಹಾಕಿ ಅದರ ಮೇಲೆ ಇನ್ನೊಂದು ಚಪಾತಿ ಲಟ್ಟಿಸಿರ್ತೀವಲ್ವ ಅದನ್ನು ಇದರ ಮೇಲೆ ಅಂಟಿಸಿ. ನೋಡಿ, ಈ ಥರದಲ್ಲಿ ಡಬಲ್ ಲೇಯರ್, ಈ ಥರದಲ್ಲಿ ಇನ್ನೊಂದು ಚಪಾತಿ ಲಟ್ಟಿಸಿಕೊಳ್ಳಿ ಫ್ರೆಂಡ್ಸ್. ನಿಮಗೆ ಆಕಾರ ಬೇಕೋ ಆಕಾರದಲ್ಲಿ ಚಪಾತಿಯನ್ನು ಲಟ್ಟಿಸಿಕೊಳ್ಳಬಹುದು. ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತಾ ಇರಿ, ಇಲ್ಲಾಂದರೆ ಕೆಳಗೆ ಅಂಟುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸಿಕೊಳ್ಳಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗಾಗಿ ಲಟ್ಟಿಸಿಕೊಳ್ಳಬಹುದು ಫ್ರೆಂಡ್ಸ್. ಈಗ ಹಂಚು ತವವನ್ನು ಕಾಯಲು ಬಿಡಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆಯನ್ನು ಸವರಿ ಇದಕ್ಕೆ ಚಪಾತಿಯನ್ನು ಹಾಕಿ. ಇದರ ಮೇಲೆ ನಿಮಗೆ ಇಷ್ಟ ಆದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಅಥವಾ ತುಪ್ಪ ಕೂಡ ಹಚ್ಚಿಕೊಳ್ಳಬಹುದು. ಇದನ್ನು ಮೊದಲಿಗೆ ಬೇಗನೆ ಹೊಳಿಸಿ ಹಾಕಿಕೊಳ್ಳಿ, ಅಂದರೆ ತುಂಬಾ ಸ್ಮೂತಾಗಿ ಬರುತ್ತೆ ಚಪಾತಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ಇವಾಗ ತಿರುವಿ ಹಾಕಿಕೊಳ್ಳಿ. ಆಮೇಲೆ ನೀವು ಚೆನ್ನಾಗಿ ಬೇಯಿಸಿಕೊಳ್ಳಬಹುದು. ಫಸ್ಟಿಗೆ ಬೇಗನೆ ತಿರುವಿ ಹಾಕಿದರೆ ಚಪಾತಿ ಕೂಡ ತುಂಬಾ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಸುತ್ತಿ ಈ ಥರದಲ್ಲಿ ಬೇಯಿಸಿ. ನಿಮ್ಮ ಕೈಯಲ್ಲೇ ಬೇಯಿಸೋಕ್ಕಾಗಲಿಲ್ಲ ಅಂದರೆ ಒಂದು ಒಣ ಬಟ್ಟೆಯನ್ನು ಹಿಡ್ಕೊಂಡು ರೌಂಡಾಗಿ ಸುತ್ತಿಲೂ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಹೀಗೆ ಕೈಯಿಂದ ಮಾಡಿ ಅಥವಾ ಬಟ್ಟೆಯಿಂದ ಮಾಡಿ. ನೋಡಿ, ಈ ಥರದಲ್ಲಿ ರೌಂಡಾಗಿ ಮಾಡಿ. ಇವಾಗ ನೋಡಿ, ಪದರ ಚಪಾತಿ, ಲೇಯರ್ ಚಪಾತಿ ರೆಡಿ. ಈ ಥರ ಓಪನ್ ಆಗಿ ಬರುತ್ತೆ. ಒಂದೇ ಟೈಮಲ್ಲಿ 2 ಚಪಾತಿ ಆಗುತ್ತೆ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡ್ತಿರೋರು ಹಾಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.